ಹಾಯ್ ಹಾಲ್ ಎಲ್ಲರಿಗೂ ನಮಸ್ಕಾರ. ಸ್ಟಾರ್ ವೈಬ್ಸ್ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಫ್ರೆಂಡ್ಸ್ ಇವತ್ತು ಡೋರ್‌ನೆಲ್ಲ ಕ್ಲೋಸ್ ಮಾಡ್ಕೊ ಬಂದಿದ್ದೀನಿ. ಆದ್ರೂ ಚೇತನ್ ಒಂದ್ಸಲ ಚೆಕ್ ಮಾಡ್ತಿದ್ದಾರೆ. ಯಾಕಂದ್ರೆ ಹಿಂಗೆ ಮಾಡು ಒಂದಿನ ಡೋರ್ ಹಾಕ್ತೇನೆ ಹೋಗಿದ್ದು. ಹಾಕಿದೀವಿ ಅನ್ನೋ ನೆನ್ಪೆ ಬಟ್ ಹಾಕೇ ಇರ್ಲಿಲ್ಲ. ನೀವ್ ಯಾವತ್ತಾದ್ರೂ ಇದೇ ರೀತಿ ಮಿಸ್ ಮಾಡಿದ್ರೆ ಕಮೆಂಟಲ್ಲಿ ತಿಳಿಸಿ ನೋಡೋಣ ಎಷ್ಟು ಜನ ಇದೇ ತರ ಮಿಸ್ ಮಾಡಿದ್ದೀರಾ ಅಂತ ಗೊತ್ತಾಗುತ್ತೆ. ಹಾಗೆ ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಮೊದಲನೇ ವಾರ ಗುರುವಾರನೇ ಬಿದ್ದಿದೆ. ಹಾಗೆ ಜನವರಿ 1 ಕೂಡ ಗುರುವಾರನೇ ಬಿದ್ದಿತ್ತು. ರಾಯರಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡು ಇವತ್ತು ರಾಘವೇಂದ್ರ ಸ್ವಾಮಿ ಟೆಂಪಲ್‌ಗೆ ಹೊರಟಿದೀವಿ. ಅಲ್ಲಿಂದ ನಾವು ಗೊರವನಹಳ್ಳಿ ಲಕ್ಷ್ಮೀ ದೇವಿ ಟೆಂಪಲ್‌ಗೆ ಹೋಗೋಣ ಅಂತ ಅನ್ಕೊಂಡು ಹೋಗ್ತಾ ಇದೀವಿ. ಇವತ್ತು ಹಬ್ಬ ಇದೆ. ಎಲ್ಲರ ಮನೇಲೂ ಹಬ್ಬ ಆಚರಿಸ್ತಾ ಇದ್ರೆ ನಾವು ಟೆಂಪಲ್‌ಗೆ ಹೋಗ್ತಾ ಇದೀವಿ ಇವತ್ತು. ನಾವಾಗ ಅಷ್ಟಾಗೇನು ಇಲ್ಲಿದ್ರೆ ನಾವ್ ಯಾವ ಹಬ್ಬನೂ ಅಷ್ಟಾಗಿ ಆಚರಿಸಲ್ಲ. ಟೆಂಪಲ್‌ಗೆ ಹೋಗ್ಬಿಡ್ತೀವಿ. ಊರ್ಗ್ ಹೋದ್ರೆ ಅಲ್ಲಿ ಚೆನ್ನಾಗಿ ಹಬ್ಬನೆಲ್ಲ ಚೆನ್ನಾಗಿ ಆಚರಿಸ್ತೀವಿ. ಆ ಹಬ್ಬದ ಅಡಿಗೆ ಎಲ್ಲ ಮಾಡ್ಕೊಂಡು ನಾವಿಲ್ಲಿ 3 ಜನ ಏನ್ ಮಾಡೋದು ಅದರಿಂದ ಟೆಂಪಲ್ಗೆ ಹೋಗ್ತೀವಿ. ಗೊರವನಹಳ್ಳಿ ಲಕ್ಷ್ಮೀ ದೇವಿಗೆ ತುಂಬಾ ದಿನದಿಂದ ಹೋಗ್ಬೇಕು ಅಂತ ಅನ್ಕೊಂತಾ ಇದ್ದೋ ಬಟ್ ಹೋಗಕ್ ಆಗಿರ್ಲಿಲ್ಲ. ಇವತ್ತು ಹೋಗ್ತಾ ಇದೀವಿ. ನಾವು ಪ್ರತಿ ಸಲ ಕಾರಲ್ಲಿ ಹೋಗ್ತೀವಿ ಅಂತಂದ್ರೆ ಈ ತರ ಪಾರ್ಕಿಂಗ್ ಬಂದು ಕಾರ್ ತಗೊಂಡ್ ಹೋಗ್ಬೇಕು. ನಮ್ಮನೆ ಹತ್ರ ಕಾರ್ ನಿಲ್ಸಕ್ ಜಾಗ ಇಲ್ಲ. ಅದರಿಂದ ಪೇಡ್ ಪಾರ್ಕಿಂಗ್ ಅಲ್ಲಿ ನಾವು ನಿಲ್ಸ್ಕೊಂತೀವಿ ಕಾರ್ನ. ಈ ಫುಲ್ ಧೂಳೆಲ್ಲ ಆಗ್ಬಿಟ್ಟಿರುತ್ತೆ. ಆ ಧೂಳೆಲ್ಲ ಕ್ಲೀನ್ ಮಾಡ್ಕೊಂಡು ನಾವು ಕಾರ್ ಮೂವ್ ಮಾಡೋ ಗಂಟ ಒಂದ್ 15 ಮಿನಿಟ್ಸ್ ಇಲ್ಲೇ ಟೈಮ್ ಹೋಗುತ್ತೆ. ಹೊಸ ಮೈಕ್ ತಗೊಂಡಿದ್ದೀನಲ್ಲ, ಇದ್ರ ಎಕ್ಸ್ಪೀರಿಯನ್ಸ್ ಹೆಂಗಿದೆ? ಬೈಕ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ವಾಯ್ಸ್ ಎಲ್ಲ ಕ್ಲೀನ್ ಆಗಿ ಕೇಳಿಸ್ತಾ ಇದೆ ಅಂತ ಒಂದ್ಸಲ ವಿಡಿಯೋ ತೋರಿಸ್ತಲ್ಲ, ಬಟ್ ಇವಾಗ ಚೆನ್ನಾಗಿ ಕೇಳ್ತಾ ಇದೆ ವಾಯ್ಸ್ ಎಲ್ಲ. ಅವ್ರಿಗೊಂದು ಮೈಕ್ ಕೊಟ್ಟಿದ್ದೀನಿ, ನಾನೊಂದು ಮೈಕ್ ಹಾಕೊಂಡಿದ್ದೀನಿ. ಮೈಕ್ ವಾಯ್ಸ್ ಕ್ಲೀನ್ ಆಗಿ ಕೇಳಿಸ್ತಾ ಇದೆ. ತುಂಬಾ ಕ್ಲಿಯರ್ ಆಗಿ ಈಗ ಆಂಬುಲೆನ್ಸ್ ಹೋಗ್ತಾ ಇದೆ. ಅದ್ರ ಸೌಂಡ್ ಎಷ್ಟಿದೆ ಗೊತ್ತಾ? ಆದ್ರೆ ನಿಮಗ್ ಕೇಳ್ತಾರೆ ಸ್ವಲ್ಪನೇ ಸ್ವಲ್ಪ. ಮನೆ ಕಟ್ಟಬೇಕಂತೆ. ಅಪ್ಪು, ಯಾವ ಮನೆ ಕಟ್ಟತ್ತೀಯ ನೀನು? ಬಂಗ್ಲೆ ಬಂಗ್ಲೆ ಕಟ್ಬೇಕಾ ನಾವು? ದುಡ್ಡು ಯಾರು ಕೊಡ್ತಾರೆ? ಅಪ್ಪ. ನನ್ ಮಗನ್ ಕನ್ಸ್ ನೋಡಿ ಈಗೇನೆ ಬಂಗ್ಲೆ ಕಟ್ಬೇಕಂತೆ. ಫ್ಲಾಟ್ ಗಳೆಲ್ಲ ನೋಡ್ತಾನಲ್ಲ ಇಲ್ಲಿ ಬೆಂಗಳೂರಲ್ಲಿ, ಅದ್ ನೋಡಿ ನಾವು ಬಂಗ್ಲೆ ಕಟ್ಬೇಕು ಅಂತ ಹೇಳ್ತಾ ಇರ್ತಾನೆ. ನಾವು ಆಲ್ರೆಡಿ ಅದ್ ಕೂತಿದೀವಿ ಕಾರಲ್ಲಿ. ಅವರೆಲ್ಲ ಕ್ಲೀನ್ ಮಾಡಿ ಬರ್ತಾ ಅಷ್ಟೊತ್ತು ಪಾಪ ಟೈಮ್ ಆಗುತ್ತೆ. ಹೊಸ ಡ್ರೆಸ್ ಎಲ್ಲ ಹಾಕೊಂಡ್ ಬಂದಿರ್ತಾರೆ. ಇಲ್ಲಿ ಕ್ಲೀನ್ ಮಾಡಿ ಹೊರಡಗಂಟ 15 ಮಿನಿಟ್ಸ್ ಇಲ್ಲೇ ಹೋಗಿರುತ್ತೆ. ಕ್ಲೀನ್ ಅಂದ್ರೆ ಬರೀ ಕಾರ್ ಕವರ್ ಮಾತ್ರ ಕ್ಲೀನಿಂಗ್, ಅಂದ್ರೆ ಫುಲ್ ಎಲ್ಲ ಡಸ್ಟ್ ಎಲ್ಲ ಇರುತ್ತೆ. ಕಾರ್ ಕವರ್ ಮಾತ್ರ ಕ್ಲೀನಿಂಗ್. ಅದು ಎಷ್ಟು ಡಸ್ಟ್ ಇತ್ತು ಹೇಳು, ಫುಲ್ ಡಸ್ಟ್. ಸೀಟ್ ಬೆಲ್ಟ್ ಹಾಕೊಂಡಿದ್ದೀರಾ? ನಾನು ಹಾಕೊಂಡಿದ್ದೀನಿ, ನೀನ್ ಹಾಕೋಬೇಕು. ಏನಾಯ್ತು ಅಂತ ಹೇಳಿದ್ರೆ, ನಾವು ಹಂಗೆ ವೆಹಿಕಲ್ ಕಾರ್ ತಗೊಂಡು ಹಂಗೆ ದೇವಸ್ಥಾನಕ್ಕೆ ಹೋಗ್ಬಿಡೋಣ ಪಾರ್ಕಿಂಗ್ ಅಲ್ಲಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ದೇವಸ್ಥಾನಕ್ಕೆ ಸಡನ್ ಆಗಿ ಗುರುವಾರ ಅಲ್ವಾ ಇವತ್ತು, ಶ್ರೀ ಬಾ ದೇವಸ್ಥಾನಕ್ಕೆ ಕೊಟ್ಟು ಬರೋಣ, ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹಂಗೆ ಹೊರಗಿಂದನೇ ಕೈ ಮುಕ್ಕೊಂಬರೋಣ ಅಂತ ಹೇಳಿದೆ. ಸರಿ ಅಂದ್ಬಿಟ್ಟು ಅಲ್ಲಿ ಹೋಗಿ ನೋಡಿದ್ರೆ ಗುರುವಾರ ಬಾ, ಇನ್ನೇನು ಹೊರಗಿಂದ ಏನ್ ಕೈ ಮುಕ್ಕೊಳ್ಳೋದು, ದೇವಸ್ಥಾನಕ್ಕೆ ಬಂದಿದೀವಲ್ಲ. ಒಳಗಡೆ ಹೋಗ್ಬಿಟ್ಟು ಸ್ನಾನ ಮಾಡಿದೀವಿ. ಹೆಂಗಿದ್ರು ಒಳಗಡೆ ಹೋಗ್ಬಿಟ್ಟು ಕೈ ಮುಕ್ಕೊಂಡು ಹಂಗೆ ಪ್ರದಕ್ಷಿಣೆ ಹಾಕ್ಬಿಟ್ಟು ಹೋಗೋಣ ಅಂತ ಹೇಳಿ ಬಂದ್ವಿ. ಏನಂದ್ರೆ ಯಾವಾಗ್ಲೂನು ನಾವ್ ಎಲ್ಲೇ ಹೋಗ್ಲಿ ಹೋಗಕ್ಕೂ ಮುಂಚೆ ಫಸ್ಟ್ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ ಮುಂದೆ ಹೋಗಿ ಕೈ ಮುಕ್ಕೊಂಡು ಹೋಗೋ ಅಭ್ಯಾಸ ನಮ್ಗೆ. ಹಂಗೆ ಹೋದು ಆಕ್ಚುಲಿ ಇವತ್ತು ಗುರುವಾರನು ಅಲ್ವಾ, ಕೈ ಮುಕ್ಕೊಂಡು ಹೋಗೋಣ ಅಂತ ಅನ್ಕೊಂಡು ಆಮೇಲೆ ಸಾಯಿಬಾಬಾ ಟೆಂಪಲ್ಗೂ ನಾವ್ ಯಾವಾಗ್ಲೂ ಗುರುವಾರ ಹೋಗ್ತಾ ಇದ್ದೋ. ಆದ್ರೆ ಇವತ್ತು ಹೋಗಕ್ ಆಗಿಲ್ವಲ್ಲ ಅಂತ ಅನ್ಕೊಂಡು ಸುಮ್ನೆ ಆಗಿದ್ದು. ಆದ್ರೆ ದೇವ್ರು ಹೆಂಗಾದ್ರೂ ಕರ್ಸ್ಕೊಂತಾನೆ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳಿ ಚೇತನ್, ಅದೇನಾಯ್ತು ಏನಂದ್ರೆ ಹೊರಗಡೆ ಗಾಡಿ 2 ವೀಲರ್ ಪಾರ್ಕ್ ಮಾಡ್ಬೇಕಾದ್ರೆ ಒಬ್ರು ಲೇಡಿ ಮಾತಾಡ್ಸಿದ್ರು. ಏನಂದ್ರೆ ಅವ್ರ ಹತ್ರ ಮೊದ್ಲು ಹೂವು ತಗೊಂತಿದ್ನಂತೆ, ಬಟ್ ನೆನ್ಪಿಲ್ಲ, ಯಾವಾಗ ತುಂಬಾ ರೇರ್ ತಗೊಂತಿದ್ರು. ಬಟ್ ಅವ್ರು ನನ್ ಮುಖ ನೆನ್ಪಿಟ್ಕೊಂಡಿದ್ದಾರೆ. ಯಾಕಪ್ಪ ಹೂವು ತಗೊಳೋದೇ ಕಮ್ಮಿ ಮಾಡ್ಬಿಟ್ಟಿದೆ, ಈಗ ಬರೋದೇ ಇಲ್ವಲ್ಲ ಈ ಕಡೆಗೆ? ಇಲ್ಲಮ್ಮ ನಾವ್ ಬರ್ತೀವಿ, ಬಟ್ ಬಂದಾಗ ನೀವ್ ಇರಲ್ಲ. ನಮ್ ಮಧ್ಯಾಹ್ನ ಹೊತ್ತು ಸಂಜೆ ಹೊತ್ತು ಈ ತರ ಬಂದ್ಬಿಡ್ತೀವಿ, ತುಂಬಾ ರಶ್ ಇರುತ್ತಲ್ಲ. ಮತ್ ಆ ರಶ್ ಅಲ್ಲಿ ಬಂದು ಕೈ ಮುಕ್ಕೊಂಡು ಒಳಗ್ ಬರೋದು ಹೋಗೋದು ಆಗಿರುತ್ತೆ. ಅದರಿಂದ ಹೂವಾಗಿ ತಗೊಳಕ್ ಹೋಗಲ್ಲ ಅಂತೆ. ಸರಿನಪ್ಪ ಆಯ್ತು ಹೋಗ್ಬಿಟ್ ಬಾ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸರಿ ಓಕೆ ಅಂತ ಹೇಳಿ ಒಳಗಡೆ ಹೋಗಿ ಎಲ್ಲ ಕೈ ಮುಕ್ಕೊಂಡು ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ. ಸರಿನಪ್ಪ ಆಯ್ತು, ಓಕೆ ಪರವಾಗಿಲ್ಲ. ಮತ್ತೆ ಇವಾಗ ಎಲ್ಲಿ ಹೂವು ತಗೊಂತ ಇದೀಯ ಮತ್ತೆ ನೀನು ಅಂದ್ರೆ? ಇಲ್ಲಮ್ಮ ಬರ್ಬೇಕಾದ್ರೇನೆ ಹೂವು ತಂದ್ಬಿಡ್ತೀನಿ ಅಂದೆ. ಹೌದಾ, ಸರಿ ಓಕೆ ಬಿಡಪ್ಪ ಆಯ್ತು ಅಂದ್ರೆ. ಎಲ್ಲಿಂದ ಬರೋದು ಅಂದ್ರು. ಎಲ್ಲಿಂದ ಅಂದ್ರೆ ಇಲ್ಲೇ ದೂರದಿಂದ ಅಮ್ಮ, ಯಲಹಂಕ. ನಾವು ಗುರುವಾರ ಯೂಶಲಿ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ತೀವಿ. ಅದರಿಂದ ಈ ಕಡೆಗೆ ಬರೋದು ಬಂದ್ಬಿಟ್ಟು ಎರಡು ದೇವಸ್ಥಾನ ಕವರ್ ಮಾಡ್ಬೇಕಲ್ಲ, ಅದರಿಂದ ಇಲ್ಲಿ ಮತ್ತೆ ಜಾಸ್ತಿ ಹೊತ್ತು ಟೈಮ್ ಇರಲ್ಲ, ಹೋಗ್ಬಿಡ್ತೀವಿ ನಾವು ಅಂದೆ. ಸರಿನಪ್ಪ ಆಯ್ತು, ಇವಾಗ ಹೋಗ್ತಾ ಇದ್ಯಾ ಗುರುವಾರಕ್ಕೆ ಅಂದ್ರು. ಇಲ್ಲಮ್ಮ ಆ ಕಡೆ ಹೋಗ್ತಾ ಇಲ್ಲ, ಆ ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ, ಬಟ್ ಆ ಕಡೆನೆ ಹೋಗ್ತಾ ಇರೋದು, ದೇವಸ್ಥಾನ ಮುಂದ್ಗಡೆನೆ ಹೋಗ್ತಾ ಇದೀವಿ, ಅವಲಹಳ್ಳಿ ಹತ್ರ. ಸರಿ ಒಂದ್ ಕೆಲ್ಸ ಮಾಡಪ್ಪ, ನಾನು ಹೂವು ಕೊಡ್ತೀನಿ ನನ್ನ ಹೆಸರಲ್ಲಿ,
ಹೂವ ಕೊಟ್ಬಿಡಪ್ಪ ನೀನು, ಹಂಗೆ ದೇವಸ್ಥಾನಕ್ಕೆ ಹೋಗ್ತೀರಾ ಒಳಗಡೆ ಹೋಗ್ಬಿಟ್ಟು ಅಂದ್ರು. ಸರಿ ನಮ್ಮ ಆಯ್ತು ಹಂಗೆ ಮಾಡ್ತೀನಿ ಅಂತ ಹೇಳಿ ಸರಿ ಕೊಡಿ ಅಂತ ಹೇಳ್ಬಿಟ್ಟು ವಹಿಸ್ಕೊ ಬಂದ. ಅದಕ್ಕೆ ಹೇಳ್ದೆ ನೋಡು ದೇವ್ರು ಕರ್ಸ್ಕೊಬೇಕು ಅಂತ ಹೇಳಿದ್ರೆ ಹೆಂಗಾನ ಕರ್ಸ್ಕೊಂತಾರೆ ಹೂವ ಅಂತ ಹೇಳ್ದೆ. ಇನ್ಫ್ಯಾಕ್ಟ್ ನಾನ್ ಲೇಡೀಸ್ ಯಾರು ಗಾಡಿ ಓಡಿಸ್ತಾ ಇದಾರೆ ಅಂದ್ರೆ ಅವ್ರ ಹತ್ರನೇ ಹೋಗಲ್ಲ. ಅಪ್ಪ ಯಾಕೆ ಬೇಕಪ್ಪ, ಸುಮ್ನೆ ರಿಸ್ಕ್ ಅನ್ಬಿಟ್ಟು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬಿಡ್ತೀನಿ. ಹಂಗಂತ ಎಲ್ಲಾ ಲೇಡೀಸ್ ಏನ್ ಹಂಗೆ ಓಡ್ಸಲ್ಲ, ಚೆನ್ನಾಗ್ ಓಡಿಸ್ತಾರೆ. ಏನೋ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಸ್ವಲ್ಪ ಇದ್ ಮಾಡ್ತಾರ ಅಷ್ಟೇ. ನೆನೆ ಹಿಂಗೆ ಅಂದ್ರೆ ಶಾಲಿ ಅಲ್ಲೇ ಹಿಂಗೆ ಅಂತ್ಯ 8 ವರ್ಷ ಆಯ್ತು ಮಧು ನೀನು ಗಾಡಿ ಓಡ್ಸೋದ್ ಕಲ್ತು. ಗಾಡಿ ತಗೊಂಡ್ ನಾನು 8 ವರ್ಷ ಆಯ್ತು. 8 ವರ್ಷದಿಂದ ನಿನ್ ಗಾಡಿ ಇನ್ನು ಕಲಿತಾನೆ ಇದೀಯ ಇನ್ನು ಎಷ್ಟು ವರ್ಷ ಕಲಿತೀಯ ಅಂತ ನೋಡು. ಆಕ್ಚುಲಿ ಏನ್ ಗೊತ್ತಾ, ನಾನ್ ಓಡಿಸ್ತೀನಿ ಗಾಡಿನ, ಚೆನ್ನಾಗಿ ಓಡಿಸ್ತೀನಿ. ಬಟ್ ನಂಗೆ ಭಯ, ಅಕ್ಕಪಕ್ಕ ಗಾಡಿ ಬಂದಾಗ ಭಯ ಆಗುತ್ತೆ. ಚೆನ್ನಾಗಿ ಓಡಿಸ್ತೀನಿ, ಇವ್ರನ್ನ ಎಲ್ಲ ಹಿಂದೆ ಕೂರ್ಸ್ಕೊಂಡೆಲ್ಲ ಓಡಿಸಿದೀನಿ, ಅಂದ್ರೆ ಭಯ ಆಗುತ್ತೆ. ಗಾಡಿಗಳಿರೋರು ಬಂದ ತಕ್ಷಣ ಫುಲ್ ಶಿವರಾಗಿ ಹೋಗ್ತೀನಿ. ಮುಂದೆ ಹಾಕ್ಲಾ? ಫ್ರೆಂಡ್ಸ್, ನಾನು ಯಾವಾಗಲೂ ವ್ಲಾಗ್ಸ್ನ 6 to 8 ಮಿನಿಟ್ಸ್ ಒಳಗೆ ಮುಗಿಸ್ತೀನಿ. ಅದೇ ರೀತಿ ಈ ವ್ಲಾಗನ್ನು 6 ಮಿನಿಟ್ಸ್ ಅಲ್ಲೇ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನನ್ನ ವ್ಲಾಗಲ್ಲಿ ನನ್ನ ಹಸ್ಬೆಂಡ್ ಮಾತಾಡ್ತಾ ಇರೋದು ಇಷ್ಟು ಚೆನ್ನಾಗಿ. ನೆಕ್ಸ್ಟ್ ವ್ಲಾಗಲ್ಲಿ ಗೊರವನಹಳ್ಳಿ ಲಕ್ಷ್ಮೀ ದೇವಿ ಟೆಂಪಲ್ಗೆ ಹೋಗಿದ್ದ ನಾನು ತೋರಿಸ್ತೀನಿ. ಥ್ಯಾಂಕ್ ಯು.